ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಬೆಳಗಾವಿ ನಗರದ ಪ್ರಮುಖ ಜಲಮೂಲವಾಗಿರುವ ರಕ್ಕಸ್ಕೊಪ್ಪ ಜಲಾಶಯ ಭರ್ತಿಯಾಗಿದೆ. ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಶುಕ್ರವಾರ ಬೆಳಗಾವಿಯ ಮಹಾನಗರ ಪಾಲಿಕೆ ಮೇಯರ್ ಪ್ರೀತಿ ಕಾಮ್ಕರ್ ಅವರು ಜಲಾಶಯಕ್ಕೆ ಸಾಂಪ್ರದಾಯಿಕವಾಗಿ ಬಾಗಿನ ಅರ್ಪಿಸಿದರು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವುದರಿಂದ ರಕ್ಕಸ್ಕೊಪ್ಪ ಜಲಾಶಯಕ್ಕೆ ಒಳಹರಿವು ಗಣನೀಯವಾಗಿ ಹೆಚ್ಚಾಗಿದೆ. ಪರಿಣಾಮ ಜಲಾಶಯದಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಾ ಬಂದು ಇದೀಗ ಭರ್ತಿಯಾಗಿದೆ. ಜಲಾಶಯ ಭರ್ತಿಯಾಗಿರುವುದು ಬೆಳಗಾವಿ ನಗರದ ಜನರಲ್ಲಿ ಸಂತಸ ಮೂಡಿಸಿದೆ. ನಗರದ ಕುಡಿಯುವ ನೀರಿನ ಪ್ರಮುಖ ಮೂಲಗಳಲ್ಲಿ ಒಂದಾಗಿರುವ ರಕ್ಕಸ್ಕೊಪ್ಪ ಜಲಾಶಯ ಭರ್ತಿಯಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರಿನ ಪೂರೈಕೆ ಅನುಕೂಲವಾಗಲಿದೆ. ಮಳೆಗಾಲದಲ್ಲಿ ಜಲಾಶಯಕ್ಕೆ ಉತ್ತಮ ಪ್ರಮಾಣದಲ್ಲಿ ನೀರು ಹರಿದು ಬಂದಿರುವುದರಿಂದ ಬೇಸಿಗೆ ದಿನಗಳಲ್ಲಿಯೂ ನೀರಿನ ಸಮಸ್ಯೆ ಎದುರಾಗದಂತೆ ನೆರವಾಗಲಿದೆ ಎಂದು ಮೇಯರ್ ತಿಳಿಸಿದರು. ನಾನು ಬೆಳಗಾವಿ ಜನತೆಗೆ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಮಹಾನಗರ ಪಾಲಿಕೆಯಿಂದ ಗಂಗಾ ಪೂಜೆಗೆ ಬಂದಿದ್ದೀವಿ. ಬಾಗಿನ ಅರ್ಚನೆ ಮಾಡಕ್ಕೆ ಬಂದಿದ್ದೀವಿ. ಎಲ್ಲ ನಮ್ಮ ಕಮಿಷನರ್ ಘಾಟಿ ಸರ್ ಅವರು, ಹಾಗೆ ಉಪಮಹಾಪೌರ ಕೊಂಗಾಲಿ ಸರ್ ಅವರು, ಹಾಗೆ ನಮ್ಮ ಶಾಸಕರು ಅಭಯ್ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ, ಹಾಗೆ ನಮ್ಮೆಲ್ಲ ನಗರ ಸೇವಕರು, ನಗರ ಸೇವಕಿಯರು, ಹಾಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ, ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಇವತ್ತು ನಾವು ಬಾಗಿನ ಅರ್ಚನೆ ಮಾಡಕ್ಕೆ ಬಂದಿದ್ದೀವಿ. ಮತ್ತು ಸಾಕಷ್ಟು ನೀರು ಮಳೆ ಆಗಿದೆ. ಮತ್ತು ನಾವು ರಕ್ಕಸ್ಕೊಪ್ಪದಿಂದ 30 ml ನಾವು ನೀರು ಕೊಡ್ತಾ ಇದ್ವಿ. ಮತ್ತು ಹಿಡ್ಕಲ್ದಿಂದ 60 ml ಕೊಡ್ತಾ ಇದ್ವಿ. ಪ್ರತಿದಿನ ನೀರು ಸಪ್ಲೈ ಆಗ್ತದೆ. ಮತ್ತು ಈಗ ಮಾರ್ಚ್ ಅಥವಾ ಮೇವರೆಗೂ ಕೂಡ ನೀರಿಂದ ಏನಕ್ಕೆ ಯಾವ ತೊಂದರೆನೂ ಇಲ್ಲ. ನೀರಿನ ಪ್ರಮಾಣ ಹೆಚ್ಚಿನ ಮಟ್ಟಿಗೆ ಇದೆ. ನೀರು ಯಾವಾಗ ಪೂರೈಕೆ ಇದೆ ಈ ವರ್ಷ. ಆದಷ್ಟು ನಾನು ಜನತೆಯಲ್ಲೂ ಕೂಡ ನಾನು ವಿನಂತಿ ಮಾಡ್ಕೋತೀನಿ, ನೀರಿದೆ ಅಂತ ಹೆಚ್ಚು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಮಿತವಾಗಿ ನೀರು ಕೂಡ ನೀವು ಬಳಸ್ರಿ. ಈಗಾಗಲೇ ಮಳೆ ಪ್ರಮಾಣ ಚೆನ್ನಾಗಾಗಿದೆ. ಬೆಳಗಾವಿಯಲ್ಲಿ ನೀರಿನ ಪ್ರಮಾಣ ಕೂಡ ಹೆಚ್ಚಿಗೆ ಇದೆ. ರಕ್ಕಸ್ಕೊಪ್ಪ ಎಲ್ಲ ತುಂಬಿದೆ. ಈಗ ಯಾವ ನೀರಿನ ಮಾರ್ಚ್ ಮೇವರೆಗೂ ಕೂಡ ಯಾವ ನೀರಿನ ತೊಂದರೆ ಇಲ್ಲ. ಇವೆಲ್ಲ ಪೂರ್ತಿಯಾಗಿ ಭರ್ತಿಯಾಗಿದೆ. ಉಪಮೇಯರ್ ಹನುಮಂತ್ ಕೊಂಗಾಲಿ ಮಾತನಾಡಿ, ರಕ್ಕಸ್ಕೊಪ್ಪ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಜಲಾಶಯದ ನೀರಿನ ಮಟ್ಟ ಹಾಗೂ ಒಳಹರಿವಿನ ಮೇಲೆ ನಿರಂತರ ನಿಗಾ ವಹಿಸಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಜಲಾಶಯದ ಸುತ್ತಮುತ್ತಲಿನ ಪ್ರದೇಶಗಳ ಮೇಲೂ ಗಮನ ಹರಿಸಲಾಗಿದೆ. ನಗರದ ಕುಡಿಯುವ ನೀರಿನ ಅಗತ್ಯವನ್ನು ಪೂರೈಸುವಲ್ಲಿ ರಕ್ಕಸ್ಕೊಪ್ಪ ಜಲಾಶಯ ಮಹತ್ವದ ಪಾತ್ರ ವಹಿಸುತ್ತಿದ್ದು, ಜಲಾಶಯ ಭರ್ತಿಯಾಗಿರುವುದು ಬೆಳಗಾವಿಯ ಜನತೆಗೆ ಈ ಮಳೆಗಾಲದ ಪ್ರಮುಖ ಸಂತಸ ತಂದಿದೆ ಎಂದರು. ಬೆಳಗಾವಿ ಮಹಾನಗರ ಪಾಲಿಕೆ ವತಿಯಿಂದ ಇವತ್ತಿನ ದಿವಸ ಗಂಗಾ ಪೂಜೆಯನ್ನು ನೆರವೇರಿಸಿ ಒಂದು ಬಾಗಿನವನ್ನು ಅರ್ಪಣೆ ಮಾಡಿದ್ವಿ. ಬೆಳಗಾವಿ ಮಹಾನಗರದ ಒಂದು ಅನುದಾನದಲ್ಲಿ 1962ರಲ್ಲಿ ನಿರ್ಮಾಣವಾದಂಥ ಈ ಒಂದು ರಕ್ಕಸ್ಕೊಪ್ಪ ಡ್ಯಾಮಿನ ಸಾಮರ್ಥ್ಯ ಇವತ್ತು ಪ್ರತಿ ದಿವಸ ನಾವು 30 MLDಯನ್ನು ಇಲ್ಲಿಂದ ಬೆಳಗಾವಿ ನಗರಕ್ಕೆ ನಾವು ಒಂದು ಸಪ್ಲೈ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಾವು 60 MLD ನಮ್ಮ ಹಿಡ್ಕಲ್ ಜಲಾಶಯದಿಂದ ಪೂರೈಸ್ತಾ ಇದ್ವಿ. ಹತ್ತತ್ರ 1 TMC ನೀರು ಪ್ರತಿದಿನ ನಮ್ಮ ಬೆಳಗಾವಿಗೆ ಬೇಕಾಗ್ತದೆ. ಅದಕ್ಕೆ ಸಂಪೂರ್ಣ ಯೋಜನೆ ನಮ್ಮ ವಾಟರ್ ಸಪ್ಲೈ ಇರ್ಬೋದು ಮತ್ತು LNTಯಿಂದ ಎಲ್ಲ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ವಿ. ಯಾವುದೇ ರೀತಿಯಿಂದ ಕೊರತೆ ಆಗಲ್ಲ. ಆದರೆ ಮಹಾನಗರ ಪಾಲಿಕೆ ಜನತೆಯಲ್ಲಿ ವಿನಂತಿ ಮಾಡ್ತೀನಿ, ನೀರನ್ನು ಮಿತವಾಗಿ ಬಳಸಬೇಕು, ಅದರ ಸದುಪಯೋಗ ತಗೋಬೇಕು ಅನ್ನುವಂಥ ವಿನಂತಿಯನ್ನು ನಾನು ಇವತ್ತು ಹೇಳಕ್ಕೆ ಬಯಸ್ತೀನಿ. ಪ್ರತಿ ವರ್ಷ ಒಂದು 20 ದಿನ, ಯಾಕಂದ್ರೆ ಈಗ ನಾವು ಒಂದು ಕಾಲ ಮಿತಿ ಪ್ರಕಾರ ಇದು ಏರಾಕಿ ತಿಂಗಳು ಇರ್ತದ, ನಮಗೆ ಹಂಗೆ ಅನಿಸ್ತದ. ಬಟ್ ಆ್ಯಸ್ ಇಟ್ ಈಸ್ ಆಗೋ ಟೈಮ್ ಕೈಗಿದೆ. ಒಂದು 10-15 ದಿವಸ ಡಿಲೇ ಆಗಿದೆ ಅಂತ ಹೇಳ್ತೀನಿ, ಲೇಟ್ ಆಗಿದೆ. ಮಾರ್ಚ್ ಏಪ್ರಿಲ್ ತಿಂಗಳಾಗ ನೀರಿನ ಕೊರತೆ ಕಾಡ್ತದೆ. ಕುಡಿ ನೀರು 15-20 ಇಲ್ಲ, ಈಗ ನಾವು ಸಂಪೂರ್ಣ ಯೋಜನೆ ಮಾಡ್ಕೊಂಡಿದ್ದೀವಿ. ಮತ್ತು ಅದಲ್ಲದೆ ಈಗ ವಾಟರ್ ಕೆಪಾಸಿಟಿನೂ ನಾವು ಹಿಡ್ಕಲ್ ಜಲಾಶಯದಿಂದ ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ. ಇಲ್ಲಿದ ಅಂದಾಜು ನಾವು 4.5 MLD ನಾವು ಬಳಸ್ಬೋದು. ಹಿಡ್ಕಲ್ ಜಲಾಶಯದಿಂದ 60 ಅಷ್ಟೇ ಅಲ್ಲ, 70 ಮುಂದ್ಗಡೆ ನಾವು ಬಳಸುವ ಹಾಗೆ ಎಲ್ಲ ಯೋಜನೆಗಳನ್ನು ಮಾಡ್ಕೊಂಡಿದ್ವಿ. ಮುಂದಿನ ದಿವಸದಲ್ಲಿ ಯಾವುದೇ ಕೊರತೆ ಆಗಂಗಿಲ್ಲ. 24x7 ಆದ ಕೂಡಲೇ ಸರಿ ಹೋಗ್ತದೆ ಅಂತ ನಾವು ಹೇಳ್ತೀವಿ. ಜಲಾಶಯದಿಂದ ಇನ್ನೊಂದು ಪೈಪ್ಲೈನ್ ಮಾಡ್ಬೇಕನ್ನುವಂತ ಪ್ರಪೋಸಲ್ ಇದೆ. ಅದು ಒಂದು ಫಾರೆಸ್ಟ್ ಏರಿಯಾದಲ್ಲಿ ಒಂದು ಪೈಪ್ಲೈನ್ 1-2 ಕಿಲೋಮೀಟರ್ವರೆಗೆ ತೊಂದರೆ ಆಗಿದೆ. ಅದು ಈ ಸಲ ಒಂದು ಗೌರ್ಮೆಂಟ್ದಿಂದ ಕ್ಲಿಯರೆನ್ಸ್ ಆದ ಕೂಡಲೇ ಅದನ್ನ ಮಾಡಿಕೊಂಡು ನಾವು ಸಂಪೂರ್ಣ ಬೆಳಗಾವಿ ನಗರಕ್ಕೆ ಯಾವುದೇ ಕುಂದುಕೊರತೆ ಆಗದಂಗೆ ನೀರು ಸಂಪೂರ್ಣ ನಾವು ಸರಬರಾಜು ಮಾಡ್ತೀವಿ ಅಂತ ಹೇಳ್ತೀವಿ. ಪಾಲಿಕೆ ಆಯುಕ್ತ ಕಾರ್ತಿಕ್
ಪಾಲಿಕೆ ಸದಸ್ಯರಾದ ಗಿರೀಶ್ ದೋಂಗಡಿ, ಮಂಗೇಶ್ ಪವಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना मन भाए आराधना, आराधना मारुति गली बेलगाम, मन भाए आराधना.